ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನೋಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ ಅದರ 29ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ಇಸ್ರಾಯೇಲರೇ, ನೀವು ಎಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನ ಹೊಂದಿದವರು. ಆತನೇ ನಿಮ್ಮನ್ನ ಕಾಯುವ ಡಾಲು, ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯೂ ಆಗಿದ್ದಾನೆ. ಆದುದರಿಂದ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮುದುರಿಕೊಳ್ಳುತ್ತಾರೆ. ನೀವು ಅವರಿಗಿದ್ದ ಎತ್ತರವಾದ ಸೀಮೆಯಲ್ಲಿ ಜಯಶಾಲಿಗಳಾಗಿ ಸಂಚರಿಸುತ್ತೀರಿ. ಹಾಲೆಲೂಯಾ. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ನಾವು ನೋಡುವಾಗ ಇಸ್ರಾಯೇಲ್ ಜನರನ್ನ ಆತನು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಹಾಲು ಜೇನು ಹರಿಯುವಂತ ಕಾನಾನ್ ದೇಶಕ್ಕೆ ಸೇರಿಸುವಾಗ ಮೋಶೆಯ ಮುಖಾಂತರವಾಗಿ ಹೇಳಿರುವಂತಹ ಈ ಮಾತನ್ನ ನಾವು ನೋಡ್ತೇವೆ. ನಾವು ಸಹ ದೇವರಿಗೆ ಸಂಬಂಧಪಟ್ಟಂತವರು, ಆತನ ಒಂದು ಜನಾಂಗ ನಾವು ಆಗಿದ್ದೇವೆ. ಆತನು ಆರಿಸಿಕೊಂಡಂತವರು ನಾವಾಗಿದ್ದೇವೆ. ತಾಯಿಯ ಗರ್ಭದಿಂದ ಬರುವುದಕ್ಕೆ ಮುಂಚಿತವಾಗಿ, ಜಗದುತ್ಪತ್ತಿ ಆಗುವುದಕ್ಕಿಂತ ಮುಂಚಿತವಾಗಿ ದೇವರು ನಮ್ಮನ್ನ ಆತನು ಕರೆದಿರುವ ಆತನಾಗಿದ್ದಾನೆ. ದೇವರು ನಮ್ಮನ್ನ ಕರೆದಿದ್ದಾನೆ. ನಾವು ಆತನ ರಕ್ಷಣೆಯನ್ನ ಈ ದಿನದಲ್ಲಿ ಹೊಂದಿದ್ದೇವೆಂದರೆ ನಾವು ನಿಜವಾಗಿಯೂ ಭಾಗ್ಯವಂತರು. ಹಾಲೆಲೂಯಾ. ಯಾಕಂದ್ರೆ ದೇವರೇ ಇಲ್ಲಿ ಹೇಳ್ತಿದ್ದಾರೆ, ನೀವು ಎಷ್ಟೋ ಭಾಗ್ಯವಂತರು ಎಂಬುದಾಗಿ. ಹಾಲೆಲೂಯಾ. ಹೌದು, ನಾವು ಅನೇಕ ಬಾರಿ ನಮ್ಮನ್ನ ನಾವೇ ಎಷ್ಟೋ ಸಾರಿ ನಾವು ತುಂಬಾ ಕೀಳಾಗಿದ್ದೇವೆ ಎಂಬುದಾಗಿ ನಾವು ಮಾತನಾಡ್ಕೊಳ್ತೇವೆ ಅಲ್ವಾ. ನಮ್ಮನ್ನ ನಾವು ಒಂದು ರೀತಿಯಾಗಿ ಏನಕ್ಕಾದ್ರೂ ಈ ಲೋಕದಲ್ಲಿ ನಾವು ಜನಿಸಿ ಬಂದುವೋ ಎಂಬುದಾಗಿ ಕೆಲವೊಂದು ಸಾರಿ ಕಷ್ಟಗಳು, ದುಃಖಗಳು, ಹೋರಾಟಗಳು ಎದುರಾದಾಗ ನಮ್ಮನ್ನ ನಾವೇ ಕೀಳಾಗಿ ನಾವು ಮಾತನಾಡ್ಕೊಳ್ತೇವೆ. ಆದರೆ ದೇವರು ಯಾವತ್ತೂ ಸಹ ನಮ್ಮನ್ನ ಕೀಳಾಗಿ ಮಾತನಾಡಿಲ್ಲ. ಆದರೆ ದೇವರು ಬದಲಾಗಿ ಹೇಳುವಂತ ಮಾತು, ನೀವು ಎಷ್ಟೋ ಧನ್ಯರು, ನೀವು ಎಷ್ಟೋ ಭಾಗ್ಯವಂತರು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಾಲೆಲೂಯಾ. ಮುಂದುವರೆದು ನಾವು ನೋಡೋದಾದ್ರೆ, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ಇವತ್ತು ನೀನು, ನಾನು, ನಾವೆಲ್ಲರೂ ಯೇಸು ಸ್ವಾಮಿನ ನಂಬಿದ್ದೇವೆ. ನಾವು ಯೇಸು ಸ್ವಾಮಿನ ನಂಬಿರೋದ್ರಿಂದ ನಾವು ಭಾಗ್ಯವಂತರು. ನಮ್ಮ ಹಾಗೆ ಭಾಗ್ಯವಂತರು ಬೇರೆ ಯಾರೂ ಇಲ್ಲ ಎಂಬುದಾಗಿ ದೇವರಿಲ್ಲಿ ಹೇಳ್ತಾ ಇದ್ದಾರೆ. ಹಾಲೆಲೂಯಾ. ಅದೇ ರೀತಿ ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನ ಹೊಂದಿದವರು. ಹಾಲೆಲೂಯಾ. ಆತನ ಅನುಗ್ರಹದಿಂದ ನಾವು ಜಯವನ್ನ ಹೊಂದಿದ್ದೇವೆ ಎಂಬುದಾಗಿ ದೇವರಲ್ಲಿ ಹೇಳ್ತಾ ಇದ್ದಾರೆ. ಎಂಥ ಕಾರ್ಯಗಳಾಗಿರ್ಬೋದು, ಆಗಿರಬಹುದು, ನಮ್ಮ ಮುಂದೆ ಅನೇಕ ಸವಾಲುಗಳಿರ್ಬೋದು, ಆದರೆ ಅದರ ಎಲ್ಲದರಲ್ಲೂ ದೇವರು ನಮಗೆ ಬೇಕಾದ ಜಯವನ್ನ ಆತನು ಅನುಗ್ರಹಿಸುವ ದೇವರಾಗಿದ್ದಾರೆ. ಆತನು ನಿಮ್ಮನ್ನ ಕಾಯುವ ಡಾಲು. ಹಾಲೆಲೂಯಾ. ಆತನು ನಮ್ಮನ್ನ ಯಾವಾಗಲೂ ಕಾಯುವಂತ ದೇವರಾಗಿದ್ದಾರೆ. ಹಾಲೆಲೂಯಾ. ನಿಮ್ಮ ಗೌರವವನ್ನ ಕಾಪಾಡುವ ಕತ್ತಿಯೂ ಆಗಿದ್ದಾನೆ. ನಮ್ಮ ಗೌರವವನ್ನ ಯಾರು ಕಾಪಾಡ್ತಾರಂತೆ? ದೇವರೇ ನಮ್ಮ ಗೌರವವನ್ನ ಕಾಪಾಡುವ ದೇವರಾಗಿದ್ದಾರೆ. ಆದುದರಿಂದ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮುದುರಿಕೊಳ್ಳುತ್ತಾರೆ. ಹಾಲೆಲೂಯಾ. ನೋಡ್ರಿ, ನಮ್ಮ ಶತ್ರುಗಳನ್ನ ಸೋಲಿಸುವಂಥದ್ದು ನಾವಲ್ಲ, ನಮ್ಮ ದೇವರೇ ಆಗಿದ್ದಾರೆ. ಹಾಲೆಲೂಯಾ. ಯಾಕೆಂದ್ರೆ ಆತನು ನಮ್ಮ ಶತ್ರುಗಳನ್ನ ಸೋಲಿಸಿ ನಮಗೆ ಸಿಗಬೇಕಾದ ಗೌರವವನ್ನ ನಮಗೆ ಆತನು ತಂದು ಕೊಡುವ ದೇವರಾಗಿದ್ದಾರೆ. ಹಾಲೆಲೂಯಾ. ನೀವು ಅವರಿಗಿದ್ದ ಎತ್ತರವಾದ ಸೀಮೆಯಲ್ಲಿ ಜಯಶಾಲಿಗಳಾಗಿ ಸಂಚರಿಸುತ್ತೀರಿ. ಯಾರಿಗಿದ್ದಂತ ಎತ್ತರವಾದ ಸೀಮೆ? ಶತ್ರುಗಳಿಗಿರುವಂತ ಆಶೀರ್ವಾದವನ್ನ, ಶತ್ರುಗಳು ಅನುಭವಿಸುವಂತ ಆಶೀರ್ವಾದಗಳಿಗಿಂತ ಹೆಚ್ಚಾಗಿ ಆತನು ಏನು ಮಾಡುವಾತನಾಗಿದ್ದಾನೆ? ಏನು ಮಾಡ್ತಾನಂತೆ? ಹೆಚ್ಚಾಗಿ ನಮಗೆ ಬೇಕಾದಂತ ಒಂದು ಆಶೀರ್ವಾದವನ್ನ ಕೊಡುವಾತನಾಗಿದ್ದಾನೆ. ಮತ್ತೆ ಅವರಿಗಿದ್ದ ಸ್ಥಳಗಳಲ್ಲಿ ನಮ್ಮನ್ನ ಆತನು ಜಯಶಾಲಿಗಳಾಗಿ ಸಂಚರಿಸುವ ಹಾಗೆ ಆತನು ಮಾಡುವಾತನಾಗಿದ್ದಾನೆ. ಹಾಲೆಲೂಯಾ. ಈ ಒಂದು ದಿನದಲ್ಲಿ ಒಂದು ವೇಳೆ ನೀವು ನಿಮ್ಮನ್ನ ಕೀಳಾಗಿ ನೀವು ಮಾತನಾಡ್ಕೊಳ್ತಾ ಇದ್ದೀರಾ, ಖಂಡಿತವಾಗಿ ಎಂದಿಗೂ ನಾವು ಆ ರೀತಿ ಮಾತನಾಡಬಾರ್ದು. ಯಾಕೆಂದ್ರೆ ಯೇಸು ಸ್ವಾಮಿನೇ ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ಎಷ್ಟೋ ಧನ್ಯರು, ನೀವು ಎಷ್ಟೋ ಭಾಗ್ಯವಂತರು, ನಿಮ್ಮ ಹಾಗೆ ಬೇರೆ ಯಾರು ಇಲ್ಲ ಎಂಬುದಾಗಿ. ಹಾಲೆಲೂಯಾ. ದೇವರೇ ನಮಗೆ ಮಾತನ್ನು ಹೇಳಿರುವಾಗ ನಾವೆಂದಿಗೂ ಕುಗ್ಗಿ ಹೋಗೋದು ಬೇಡ, ನಾವೆಂದಿಗೂ ಸೋತು ಹೋಗೋದು ಬೇಡ. ಆತನು ನಮ್ಮ ಜೊತೆ ಇದ್ದು ನಮ್ಮನ್ನ ಜಯಶಾಲಿಗಳಾಗಿ ಮಾಡ್ತಾನೆ. ಆತನು ಅನುಗ್ರಹ ಮಾಡ್ತಾನೆ. ಆತನು ನಮ್ಮನ್ನ ಕಾಯುತ್ತಾನೆ. ಆತನು ನಮ್ಮ ಗೌರವವನ್ನ ಕಾಪಾಡುವ ಕತ್ತಿಯು ಆತನಾಗಿದ್ದಾನೆ. ನಮ್ಮ ವೈರಿಗಳಿಗಿರುವಂತ ಆಶೀರ್ವಾದಗಳಿಗಿಂತ ಹೆಚ್ಚಾಗಿ ನಮ್ಮನ್ನ
ಒಳ್ಳೆ ಆಶೀರ್ವಾದಗಳಿಂದ ಆತನು ತುಂಬಿಸುವಾತನಾಗಿದ್ದಾನೆ. ಹಾಲೆಲೂಯ. ದೇವ್ರ ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನೆ, ಮಹೋನ್ನತನೆ, ಅದ್ಭುತನೆ ಅಪ್ಪ, ಈ ಒಂದು ಉದಯ ಕಾಲ ಜಾವದಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದಾರೋ ಅವರೆಲ್ಲರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹೌದು ಸ್ವಾಮಿ, ನಮ್ಮಷ್ಟು ಭಾಗ್ಯವಂತರು ಬೇರೆ ಯಾರು ಇಲ್ಲ ಸ್ವಾಮಿ. ನೀವು ನಮ್ಮನ್ನು ಆರಿಸಿದ್ದೀರಾ ಸ್ವಾಮಿ. ಹೌದು ಸ್ವಾಮಿ, ನಾವು ಎಷ್ಟೋ ಧನ್ಯರಪ್ಪ. ನಿಮ್ಮ ಬಾಯಲ್ಲಿ ದೇವರೇ ನಮ್ಮ ಕುರಿತಾಗಿ ಸ್ವಾಮಿ, ಧನ್ಯರು, ಭಾಗ್ಯವಂತರು, ಗೌರವವುಳ್ಳವರು, ಜಯಶಾಲಿಗಳೆಂಬುದಾಗಿ ನೀವೇ ಹೇಳಿರುವಾಗ ನಾವು ಯಾವುದಕ್ಕೂ ಭಯಪಡುವ, ಸೋತು ಹೋಗುವ ಅವಶ್ಯಕತೆ ಇಲ್ಲ ಸ್ವಾಮಿ. ಹೌದು ಸ್ವಾಮಿ, ನೀವು ನಮ್ಮನ್ನು ಪ್ರೀತಿಸಿರುವ ಕೃಪೆಗಾಗಿ, ಆರಿಸಿರುವ ಕೃಪೆಗಾಗಿ, ನಡೆಸ್ತಾ ಇರುವಂಥ ಕೃಪೆಗಾಗಿ, ಮಾಡ್ತಾ ಇರುವಂಥ ಸಹಾಯಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಈ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅಪ್ಪ, ಧೈರ್ಯವಾಗಿ ಲೋಕದಲ್ಲಿ ಜೀವಿಸುವಂಥ ಕೃಪೆ ನೀನು ಅನುಗ್ರಹ ಮಾಡು ದೇವ್ರೆ. ಎಸೆಯ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಎಸೆಯ, ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ಇದನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಅಂಡ್ ಶೇರ್ ಮಾಡಿರಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದ ಲಾರ್ಡ್.